ನಟಿ ವೈಷ್ಣವಿ ಗೌಡ ಅನೇಕ ಸೀರಿಯಲ್ ಮುಖಾಂತರವಾಗಿ ನಿಮಗೆಲ್ಲ ಗೊತ್ತಿರುವಂಥ ಹುಡುಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನೆ ಹುಡುಗಿ ಅಂತ ಅನಿಸುವಂಥ ನಟಿ ವೈಷ್ಣವಿ ಗೌಡ. ನೋಡೋದಕ್ಕೂ ಚೆನ್ನಾಗೇ ಇದ್ದಾರೆ, ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಮತ್ತು ಬಿಗ್ ಬಾಸ್ನಲ್ಲಿ ಕಂಟಿನ್ಯೂಸ್ ಆಗಿ ಅವರನ್ನು ನೋಡಿದಾಗ ಅವ್ರ ಮನಸ್ಸು ಕೂಡ ಚೆನ್ನಾಗಿದೆ ಅಂತ ಅನಿಸಿದ್ದು ಇದೆ. ತುಂಬ ಇನೋಸೆಂಟ್, ತುಂಬ ಮುಗ್ಧತೆ ಆಕೆಯ ಮುಖದಲ್ಲಿ ಇದೆ. ಆದರೆ ಪಾಪ ಅದ್ಯಾಕೋ ಗೊತ್ತಿಲ್ಲ, ವೈಷ್ಣವಿ ಗೌಡ ಅವರ ಸಮಯ ಇತ್ತೀಚೆಗೆ ಸರಿ ಇಲ್ವೇನೋ ಅಂತ ಅನ್ನೋಷ್ಟರ ಮಟ್ಟಿಗೆ ಬೇಸರ ಆಗಿದೆ. ಇದು ಕೇವಲ ವೈಷ್ಣವಿ ಫ್ಯಾನ್ಸ್ಗೆ ಮಾತ್ರ ಅಲ್ಲ, ವೈಷ್ಣವಿ ಫ್ಯಾಮಿಲಿಗೂ ಕೂಡ ಬೇಸರವನ್ನು ತರಿಸಿದೆ. ಹೌದು, ಇತ್ತೀಚೆಗೆ ತಾನೇ ವೈಷ್ಣವಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿ ಕಮ್ ಬ್ಯಾಕ್ ಮಾಡಿದರು. ಆ ವೈಯಕ್ತಿಕ ಜೀವನದಲ್ಲಿ ಏನಾಗಿತ್ತು, ಏನು ಗೆತ್ತ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಮದುವೆ ಇನ್ನೇನು ಆಗಬೇಕಾಗಿತ್ತು, ಆದರೆ ನಿಶ್ಚಿತಾರ್ಥ ಆದಮೇಲೆ ಕ್ಯಾನ್ಸಲ್ ಆಯಿತು. ನಾರ್ಮಲ್ ಆಗಿ ಯಾರಿಗೂ ಗೊತ್ತಿಲ್ಲದ ಒಂದು ಏರಿಯಾದಲ್ಲಿ ಅಥವಾ ಒಂದು ಕೇರಿಯಲ್ಲಿರುವಂಥ ಹುಡುಗಿಯ ಮದುವೆ ಬ್ರೇಕಪ್ ಆದರೆ ಅಥವಾ ಎಂಗೇಜ್ಮೆಂಟ್ ಬ್ರೇಕಪ್ ಆದರೆ ಇಡೀ ಊರೇ ಪುಕಾರಾಗ್ಬಿಡತ್ತೆ. ಆ ಹುಡುಗಿಯ ಮನೆಯವರು ಎಲ್ಲರೂ ನೋವನ್ನು ಅನುಭವಿಸ್ಬೇಕಾಗತ್ತೆ. ಅಂಥದ್ರಲ್ಲಿ ಒಬ್ಬ ಸೆಲೆಬ್ರಿಟಿ ಆಗಿ ಇಡೀ ರಾಜ್ಯದಾದ್ಯಂತ ವೈರಲ್ ಆದರೂ ಕೂಡ ಆಕೆ ನಗು ಮುಖದಲ್ಲೇ ವಾಪಸ್ ಬಂದು ಮತ್ತೆ ಸೀರಿಯಲ್ನಲ್ಲಿ ತೊಡಗಿಸಿಕೊಳ್ಳೋದು ಏನು ಲೈಫಲ್ಲಿ ಆಗೇ ಇಲ್ಲ ಅಂತ ಅನ್ನೋ ರೀತಿಯಲ್ಲಿ ಇರೋದಿದೆಯಲ್ಲ, ಇದು ಕೂಡ ದೊಡ್ಡ ಟಾಸ್ಕೆ. ಇದರ ನಡುವೆ ಇದೀಗ ವೈಷ್ಣವಿ ಬಾಳಲ್ಲಿ ಎಲ್ಲ ಸರಿ ಹೋಗ್ತಾ ಇದೆ ಅನ್ನುವಾಗ ಮತ್ತೊಂದು ಶಾಕ್ ಎದುರಾಗ್ಬಿಟ್ಟಿದೆ. ಅದೇನು ಅಂತಂದರೆ ಅದು ಬೆಂಗಳೂರು ಪೊಲೀಸರು ಕೊಟ್ಟಿರುವಂಥ ಶಾಕ್ ಆಗಿದೆ. ಅಯ್ಯೋ, ವೈಷ್ಣವಿ ಏನು ಮಾಡಿದ್ರು, ಪೊಲೀಸರು ಯಾಕೆ ಶಾಕ್ ಕೊಟ್ಟರು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ವೈಷ್ಣವಿ ಗೌಡ ಈಗ ಸೀತಾರಾಮ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸೀರಿಯಲ್ ಸೆಟ್ನಲ್ಲಿ ಆದಂಥ ಒಂದು ಎಡವಟ್ಟು, ಈ ಸೀರಿಯಲ್ ತಂಡದವರಿಂದ ಆದಂಥ ಒಂದು ಎಡವಟ್ಟಿನಿಂದ ಇದೀಗ ವೈಷ್ಣವಿ ನೋವನ್ನು ಅನುಭವಿಸುವಂತಾಗಿದೆ ಮತ್ತು ವೈಷ್ಣವಿ ಮತ್ತೆ ಸುದ್ದಿಯಲ್ಲಿ ಇದ್ದಾರೆ ಮತ್ತು ಬೆಂಗಳೂರು ಪೊಲೀಸರು ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಹಾಗಿದ್ರೆ ಸೀರಿಯಲ್ ಸೆಟ್ನಲ್ಲಿ ಏನಾಯಿತು ಅಂತ ನೀವು ಕೇಳುವುದಾದರೆ, ಸಾಮಾನ್ಯವಾಗಿ ಒಂದು ಸೀರಿಯಲ್ ಸೆಟ್ನಲ್ಲಿ ಡೈರೆಕ್ಷನ್ ಅಂತ ಇರುತ್ತೆ, ಪ್ರೊಡ್ಯೂಸರ್ ಅಂತ ಇರ್ತಾರೆ, ಜೊತೆಗೆ ಅಲ್ಲಿನ ಅಸಿಸ್ಟೆಂಟ್ ಅಂತ ಕೂಡ ಇರ್ತಾರೆ. ಕತೆ ಹೀಗೆ ಸಾಕಬೇಕು, ಕಥೆಯಲ್ಲಿ ಇದೇ ಥರದ ಪಾತ್ರಗಳು ಬರಬೇಕು, ಇವ್ರು ಇಂಥದ್ದೇ ಬಟ್ಟೆ ಹಾಕಬೇಕು, ಇಂಥಲ್ಲೇ ಶೂಟಿಂಗ್ ಆಗಬೇಕು, ಆ ಶೂಟಿಂಗಿಗೆ ಆ ದಿನಕ್ಕೆ ಏನು ಬೇಕೋ ಆ ಎಲ್ಲ ವಸ್ತುವನ್ನು ಅರೇಂಜ್ ಮಾಡಬೇಕಾಗಿರತ್ತೆ. ಸೊ ಸೀತಾರಾಮ ಸೀರಿಯಲ್ನಲ್ಲಿ ಇತ್ತೀಚೆಗೆ ವೈಷ್ಣವಿ ಅವರು ಒಂದು ಸ್ಕೂಟಿಯಲ್ಲಿ ಹೋಗುವಂಥ ಅಥವಾ ಬೈಕ್ನಲ್ಲಿ ಹೋಗುವಂಥ ಒಂದು ಎಪಿಸೋಡ್ ಇತ್ತು. ಆ ಎಪಿಸೋಡ್ನಲ್ಲಿ ಆದಂಥ ಎಡವಟ್ಟೆ ಇವತ್ತು ವೈಷ್ಣವಿಗೆ ಬೆಂಗಳೂರು ಪೊಲೀಸರು ದಂಡ ವಿಧಿಸುವಂತಾಗಿದೆ. ಹೌದು, ಅದೇನು ಅಂತ ಅಂದರೆ, ಆ ಸ್ಕೂಟಿಯಲ್ಲಿ ಹೋಗುವಾಗ ವೈಷ್ಣವಿ ಹೆಲ್ಮೆಟ್ ಹಾಕಿರಲಿಲ್ಲ. ಈ ಹೆಲ್ಮೆಟ್ ಹಾಕಿಲ್ಲ ಅನ್ನುವಂಥ ಕಾರಣಕ್ಕೆ ಭಾರೀ ದಂಡವನ್ನು ವಿಧಿಸಲಾಗಿದೆ. ಅಯ್ಯೋ, ಶೂಟಿಂಗಿಗೂ ಹೆಲ್ಮೆಟ್ಟಿಗೂ ಏನು ಸಂಬಂಧ? ಬೇಕು ಅಂತ ವೈಷ್ಣವಿನ ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿ ಯಾರೋ ಬೇಕು ಅಂತಲೇ ವೈಷ್ಣವಿ ಬಗ್ಗೆ ಹಾಕ್ಕೊಟ್ಟಿದ್ದಾರೆ. ನಮ್ಮ ಹುಡುಗಿ ಬೆಳೆಯೋದು ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಪೊಲೀಸರು ನಿಜವಾಗ್ಲೂ ರಸ್ತೆಯಲ್ಲಿ ಹೋಗ್ತಿರೋ ಹೆಲ್ಮೆಟ್ ಹಾಕ್ಕೊಳ್ದೆ ಹೋಗ್ತಿರೋರನ್ನ ಕೇಳಲ್ಲ, ಒಂದು ಸ್ವಲ್ಪ ದುಡ್ಡು ಇಸ್ಕೊಂಡು ಬಿಡ್ತಾರೆ. ಆದರೆ ಪಾಪ ನಮ್ಮ ವೈಷ್ಣವಿ ಶೂಟಿಂಗಿಗೋಸ್ಕರ ಒಂದು ಸ್ವಲ್ಪ ದೂರ ಅಷ್ಟೇ ಹೋಗಿದ್ದು, ಅವ್ರ ಮೇಲೆ ಯಾಕೆ ದಂಡ ವಿಧಿಸಿದ್ದೀರಾ ಅಂತ ಕೆಲವರು ವೈಷ್ಣವಿ ಫ್ಯಾನ್ಸ್ ಕೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ರೀಸನ್ ಏನು ಅನ್ನೋದನ್ನು ಬೆಂಗಳೂರು ಪೊಲೀಸರು ಹೇಳಿದ್ದಾರೆ. ವೈಷ್ಣವಿ ಒಬ್ಬ ಸೆಲೆಬ್ರಿಟಿ ಮತ್ತು ಅವರು ಆ್ಯಕ್ಟಿಂಗ್ ಮಾಡುವಂಥ ಸೀರಿಯಲ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಅದನ್ನು ತುಂಬ ಜನ ನೋಡ್ತಾ ಇರ್ತಾರೆ ಮತ್ತು ತುಂಬ ಜನರಿಗೆ ಆ ಒಂದು ಸೀರಿಯಲ್ ರೀಚ್ ಆಗುತ್ತೆ. ಸೊ ಹೀಗಿರಬೇಕಾದ್ರೆ ಈಗ ನಾವು ಸೆಲೆಬ್ರಿಟಿಗಳು ಏನು ಮಾಡ್ತಾರೋ ಅದನ್ನೇ ಫಾಲೋ ಮಾಡುವಂಥ ಅವರ ಅಭಿಮಾನಿಗಳನ್ನು ನಾವು ನೋಡ್ತೀವಿ. ಅದು ನಟ ಆಗಿರಲಿ ಅಥವಾ ನಟಿ ಆಗಿರಲಿ, ಅವರು ಯಾವ ಥರದ ಬಟ್ಟೆ ಹಾಕ್ತಾರೋ ಅದೇ ಥರದ ಬಟ್ಟೆಯನ್ನು ಅವರ ಅಭಿಮಾನಿಗಳು ಕೂಡ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರ ಹೇರ್ ಸ್ಟೈಲು, ಡ್ರೆಸ್ ಸೆನ್ಸು, ಅವ್ರು ಮಾತಾಡೋ ಸ್ಟೈಲು, ಅದೆಲ್ಲವನ್ನು ಕೂಡ ಅವರ ಅಭಿಮಾನಿಗಳು ಕಾಪಿ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಇವರು ವಿತೌಟ್ ಹೆಲ್ಮೆಟ್ ಓಡಾಡೋದ್ರಿಂದ ಜನ ಅದನ್ನು ನೋಡಿ ಅದರಿಂದ ಪ್ರೇರೇಪಿತರಾಗ್ತಾರೆ. ವೈಷ್ಣವಿ ಫ್ರೀ ಹೇರ್ಸ್ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ರು ಸೀರಿಯಲ್ನಲ್ಲಿ, ನಾವು ಕೂಡ ಹಾಗೆ ಹೋಗ್ಬೋದಿತ್ತು ಅಥವಾ ಹಾಗೆ ಹೋದರೆ ಇಷ್ಟೇ ಚೆನ್ನಾಗಿ ಕಾಣ್ತೀವಿ, ಈ ಥರದೊಂದು ಥಾಟ್ ನಾರ್ಮಲ್ ಆಗಿ ಜನಕ್ಕೆ ಬರುತ್ತೆ. ಸೊ ಇವರೆಲ್ಲ ಸಮಾಜದಲ್ಲಿ ಬದಲಾವಣೆಯನ್ನು ತರುವವರು, ಬದಲಾವಣೆಯನ್ನು ತರಬೇಕಾದವರು, ಮಾದರಿ ಆಗಿರಬೇಕಾದವರು. ಇವರೇ ಕಾನೂನನ್ನು ಫಾಲೋ ಮಾಡಿಲ್ಲ ಅಂತ ಅಂದರೆ ಜನ ಹೇಗೆ ಮಾಡ್ತಾರೆ? ಸೊ ತುಂಬ ಜನ ಇದನ್ನು ನೋಡ್ತಾ ಇರೋದ್ರಿಂದ ಅವ್ರ ಮೇಲೂ ಕೂಡ ಪರಿಣಾಮ ಬೀರಬಹುದು ಅಥವಾ ಬಿದ್ದಿದೆ ಅನ್ನುವಂಥ ರೀಸನನ್ನು ಹೇಳಿ ಬೆಂಗಳೂರು ಪೊಲೀಸರು ವಿತೌಟ್ ಹೆಲ್ಮೆಟ್
ಹೆಲ್ಮೆಟ್, ನೀವು ಶೂಟಿಂಗನ್ನು ಮಾಡಿದ್ದೀರಾ, ಶೂಟಿಂಗನ್ನು ಮಾಡಿ ಮುಗಿಸಿದ್ದೀರಾ, ಅದರಲ್ಲಿ ನೀವು ಟ್ರಾವೆಲ್ ಮಾಡಿದ್ದೀರಾ, ಕಾನೂನಾತ್ಮಕವಾಗಿ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡೇ ಬೈಕನ್ನು ಓಡಿಸ್ಬೇಕು. ಹಿಂಬದಿ ಕೂತವರು ಮತ್ತು ಮುಂಬದಿ ಕೂತವರು ಅವರಿಬ್ಬರೂ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಕಾನೂನಲ್ಲಿ ನಾವು ದಂಡ ವಿಧಿಸ್ತೀವಿ. ಅದಕ್ಕೆ ಅಂತ ಅನೇಕ ಅಡ್ವರ್ಟೈಸ್ಮೆಂಟನ್ನು ಕೂಡ ನಾವು ಕೊಡ್ತೀವಿ, ಆದರೂ ಜನ ಹಾಕೊಳ್ಳೋದಿಲ್ಲ. ಎಷ್ಟೋ ಜನರ ಪ್ರಾಣ ಆಕ್ಸಿಡೆಂಟ್ ಆದಾಗ ಹೋಗಿದೆ. ಸೊ ಹೀಗಿರ್ಬೇಕಾದ್ರೆ ನೀವೊಬ್ಬ ಸೆಲೆಬ್ರಿಟಿಯಾಗಿ ಒಂದು ಫೇಮಸ್ ಸೀರಿಯಲ್ ಆಗಿ ಇದರಲ್ಲೂ ನೀವು ಎಡವಟ್ಟನ್ನು ಮಾಡಿದ್ರೆ ಹೇಗೆ? ಈ ಥರ ಎಡವಟ್ಟುಗಳನ್ನು ಮಾಡಬೇಡಿ. ಜನ ಅದನ್ನು ಕಲ್ತ್ಕೊಳ್ತಾರೆ, ಅದನ್ನು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ದಂಡ ವಿಧಿಸಿದರೆ ಜನರು ಕೂಡ ಎಚ್ಚೆತ್ಕೊಳ್ತಾರೆ. ವೈಷ್ಣವಿಗೆ ಅವತ್ತು ಹೆಲ್ಮೆಟ್ ಹಾಕಿಲ್ಲ ಅಂತ ದಂಡ ವಿಧಿಸಿದ್ರು, ನಮಗೂ ಹಾಕ್ತಾರೆ ಅನಿಸುತ್ತೆ, ನಾವು ಮನೆಯಿಂದನೇ ಹೆಲ್ಮೆಟ್ ತೆಗೆದುಕೊಂಡು ಹೋಗೋಣ, ಅಥವಾ ಹೆಲ್ಮೆಟ್ ಇಲ್ಲದೆ ನಾವು ರೈಡ್ ಮಾಡೋದು ಬೇಡ, ಹೆಲ್ಮೆಟ್ ಇಲ್ಲದೆ ನಾವು ಕುತ್ಕೊಳ್ಳೋದು ಬೇಡ ಅಂತ ಜಾಗರೂಕತರಾಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಬೆಂಗಳೂರು ಪೊಲೀಸರು ವೈಷ್ಣವಿಗೆ ದಂಡವನ್ನು ವಿಧಿಸಿದ್ದಾರೆ. ಪಾಪ ಏನೂ ತಪ್ಪೇ ಮಾಡದೆ ದಂಡವನ್ನು ಕಟ್ಟಿ ತಪ್ಪಾಯಿತು, ಇನ್ಮೇಲೆ ಹಿಂಗಾಗಲ್ಲ ಅಂತ ನಮ್ಮ ವೈಷ್ಣವಿ ಆಚೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.